ಸಮಾಜಕ್ಕೆ ಟೋಕರ್ಕೋಳಿ ಸಮಾಜಕ್ಕೆ ನಾನು ಶ್ರೀ ಈಶ್ವರ ಬಗ್ಗೆ ತಾಲೂಕಾ ಟೋಕರಿ ಕೋಳಿ ಸಮಾಜ ಸಂಘದ ಅಧ್ಯಕ್ಷರನ್ನಾಗಿ ಇಡೀ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಕೋಳಿ ಸಮಾಜದ ಪರವಾಗಿ ನಾಳೆ ಬರ್ತಕ್ಕಂಥ 28/10/25 ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರಿಂದ ಬಸವ ಕಲ್ಯಾಣ ತಾಲೂಕಿನ ಟೋಕರಿ ಕೋಳಿ ಕಬ್ಬಲಿಗ ಇಡೀ ನಮ್ಮ ಎಲ್ಲಾ ಸಮಾಜದವರಿಗೆ ಮತ್ತು ಇಡೀ ಇನ್ನಿತರ ಜನಾಂಗದವರಿಗೆ ಕೂಡ ನಾವು ಆಹ್ವಾನಿಸಲಾಗಿದೆ. ಬರ್ತಕ್ಕಂಥ 28ರಂದು ಮುಂಜಾನೆ 11 ಗಂಟೆಗೆ ಶ್ರೀ ಗಾಂಧಿ ವೃತ್ತ ಬಸವ ಕಲ್ಯಾಣದಲ್ಲಿ 11 ಗಂಟೆಗೆ ಮೆರವಣಿಗೆಯಲ್ಲಿ ಸಹಭಾಗಿಯಾಗಿ 4 ಗಂಟೆಯವರೆಗೆ ಡೊಳ್ಳ ಬಾಜಾ ಭಜಂತ್ರಿ ಇನ್ನಿತರ ವಾದ್ಯಗಳಿಂದ ಮುಖಾಂತರ ಶ್ರೀ ಮಹರ್ಷಿ ವಾಲ್ಮೀಕಿ ವೃತ್ತ ತಿಬ್ರಾಂದವರೆಗೆ ಮೆರವಣಿಗೆ ಜರುಗಲಿದೆ. ಆದ್ದರಿಂದ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ತಮ್ಮ ಗ್ರಾಮದಿಂದ ತಮ್ಮ ಸ್ವ ಇಚ್ಛೆಯಿಂದ ವಾಹನಗಳು ಹಾಗೂ ನಾವು ಕಳಿಸಿರ್ತಕ್ಕಂಥ ವಾಹನಗಳಲ್ಲಿ ಕುಂತ್ಕೊಂಡು ಹೆಣ್ಮಕ್ಕಳಾಗ್ಲಿ ಗಂಡಸಮಕ್ಕಳಾಗ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ತರುಣ ಬಾಂಧವರಾಗ್ಲಿ ತಾವು ತಮ್ಮ ತಮ್ಮ ಊರಿಂದ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಶ್ರೀ ಮಹರ್ಷಿ ವಾಲ್ಮೀಕಿ ಯಶಸ್ವಿ ಮಾಡಬೇಕು. ಇದು ನಮ್ಮ ಇಡೀ ಬಸವ ಕಲ್ಯಾಣ ತಾಲೂಕಿನ ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಮಹರ್ಷಿ ವಾಲ್ಮೀಕಿ ಜಯಂತಿಗಳನ್ನ ಆಗ್ತಾ ಇದೆ. ನಾವು ಕೂಡ ಬಸವ ಕಲ್ಯಾಣ ಮಟ್ಟದ ತಾಲೂಕಾ ಮಟ್ಟದ ಜಯಂತಿ ಮಾಡದ ಉದ್ದೇಶ ಒಂದೇ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಪ್ರಾಚೀನ ಕಾಲದಿಂದ ಆದಿಕವಿಯಾದಂತಹ ಮಹರ್ಷಿ ವಾಲ್ಮೀಕಿ ಅವರು ಇಡೀ ಜಗತ್ತಿಗೆ ಒಂದು ರಾಮಾಯಣ ಅಂತ ದೊಡ್ಡ ಗ್ರಂಥ ಕೊಟ್ಟಿದವರು. ಈ ಗ್ರಂಥದಲ್ಲಿ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಉಳಬೇಕು, ಯಾವ ರೀತಿ ಸಂಸ್ಕರಣ ಮಾಡಬೇಕು, ತಂದೆ ತಾಯಿ ಜೊತೆ, ಮಕ್ಕಳ ಜೊತೆ, ಅಕ್ಕ ತಂಗಿಯರ ಜೊತೆ, ಇಡೀ ಮನುಷ್ಯರಲ್ಲಿ ನಾವು ಯಾವ ರೀತಿ ನಡೆಸಬೇಕೆಂದು ಅವರು ಹೇಳಿಕೊಟ್ಟಿದ್ದಾರೆ. ಅದಕ್ಕಾಗಿ ಮುಂದಿನ ಪೀಳಿಗೆಗಳಿಗೆ ನಮ್ದ ಇದು ಸಂಸ್ಕೃತಿ ವಿಚಾರ ಆಚಾರ ತಿಳಿಸುವ ಸಲುವಾಗಿ ಅವರು ಮುಂದಿನ ಭವಿಷ್ಯ ಉಜ್ವಲ ಮಾಡುವ ಸಲುವಾಗಿ ನಾವು ಹಿರಿಯರು ಮುಖಂಡರು ಇಡೀ ಬಸವ ಕಲ್ಯಾಣ ತಾಲೂಕಿನ ಅನೇಕ ನಮ್ಮ ಸಂಘ ಸಂಘಟನೆದವರು ಕೂಡಿಕೊಂಡು ಈ ವಿಚಾರಗಳನ್ನು ಮಾಡಿ ಮಹರ್ಷಿ ವಾಲ್ಮೀಕಿ ಅವರ ದೊಡ್ಡ ರಾಮಾಯಣದ ಆಚಾರ ವಿಚಾರ ಸಂಸ್ಕೃತಿ ತಿಳಿದುಕೊಳ್ಳಲು ಇದು ತೀರ್ಮಾನಿಸಲಾಗಿದೆ. ಆದ್ದರಿಂದ ಬಂಧುಗಳೇ, ನಾವು ಹೆಚ್ಚು ಹೇಳಲಾರದೆ ಇನ್ನಿತರ ನಮ್ಮ ಎಲ್ಲಾ ಸಮಾಜ ಬಾಂಧವರು ಹಿರಿಯರು ಮಾತಾಡೋರಿದ್ದಾರೆ. ಅದಕ್ಕಾಗಿ ತಾವು ಬರ್ತಕ್ಕಂಥ 28ರಂದು ಮುಂಜಾನೆ 11 ಗಂಟೆಗೆ ಗಾಂಧಿ ವೃತ್ತದಲ್ಲಿ ಬಂದು ಮೆರವಣಿಗೆಯಲ್ಲಿ ಸಹಭಾಗಿ ತಿಬ್ರಾಂತವರೆಗೆ ಬಂದು 4 ಗಂಟೆಯಿಂದ ವೇದಿಕೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಚರಿತ್ರೆಯನ್ನು ಅನೇಕ ರಾಜನೀತಿ ಮಹಾ ನಾಯಕರು ಕೂಡ ಬರ್ತಾ ಇದ್ದಾರೆ. ಅವ್ರದ್ದು ಕೂಡ ವಿಚಾರಗಳನ್ನು ಹೇಳಿ ನಮ್ಮ ಸಮಾಜದ ಏನು ತೊಂದರೆಗಳನ್ನು ಇದ್ದರೂ ಅದನ್ನು ಕೂಡ ಅವರಿಗೆ ಹೇಳಿ ನಾವು ಅದು ಎಲ್ಲ ಸರಳ ಮಾಡಬೇಕಾಗುತ್ತದೆ. ಅದರಿಂದ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಯಶಸ್ವಿ ಆಗಬೇಕೆಂದು ವಿನಂತಿಸಲಾಗಿದೆ. ಬಸವ ಕಲ್ಯಾಣ ತಾಲೂಕಾ ಟೋಕರಿ ಕೋಳಿ ಸಂಘ ಹಾಗೂ ತಾಲೂಕಾ ವತಿಯಿಂದ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವ ಹಾಗೂ ಕೋಳಿ ಸಮಾಜ ಜನಜಾಗೃತಿ ಸಮಾವೇಶ ಮಾಡ್ತಾ ಇದ್ದೀವಿ. 28/10/2025 ಮಂಗಳವಾರ ಈ ಕಾರ್ಯಕ್ರಮ ಇದೆ. ಮುಂಜಾನೆ 11 ಗಂಟೆಗೆ ಗಾಂಧಿ ವೃತ್ತದಿಂದ ವಾಲ್ಮೀಕಿ ಚೇಂಬರ್ವರೆಗೆ ಮೆರವಣಿಗೆ ನಡೀತಾ ಇದೆ. ತದನಂತರ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಕೂಡ ಇದೆ. ಅದಕ್ಕಾಗಿ ತಾಲೂಕಾದ ಎಲ್ಲಾ ಸಮಾಜದ ಹಾಗೂ ನಮ್ಮ ಕೋಳಿ ಸಮಾಜದ ಎಲ್ಲರೂ ತಪ್ಪದೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಕೊಡಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ. ಮೊದಲನೇದಾಗಿ ತಮಗೆಲ್ಲರಿಗೂ ನಮಸ್ಕಾರ. ಶ್ರೀ ಮಹರ್ಷಿ ವಾಲ್ಮೀಕಿ ಋಷಿಗಳ ಆಶೀರ್ವಾದದೊಂದಿಗೆ ಇದೇ ತಿಂಗಳು 28ನೇ ತಾರೀಕು ಮಂಗಳವಾರದಂದು, ಇದೇ ಬರುವಂತಹ ಮಂಗಳವಾರದಂದು ನಮ್ಮ 28 ಅಕ್ಟೋಬರ್ 25 ಮಂಗಳವಾರದಂದು ಶ್ರೀ ಮಹರ್ಷಿ ವಾಲ್ಮೀಕಿ ಋಷಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇಡೀ ತಾಲೂಕಾ ಟೋಕರಿ ಕೋಳಿ ಸಮಾಜದ ವತಿಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಅದರ ಜೊತೆಗೆ ನಮ್ಮ ಟೋಕರಿ ಕೋಳಿ ಸಮಾಜದ ಜನ ಜಾಗೃತಿ ಸಮಾವೇಶ ಕೂಡ ನಾವು ಈ 28ನೇ ತಾರೀಕು
ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮ ಬೆಳಿಗ್ಗೆ 11:30ಕ್ಕೆ सभी महाजनता को एक अनुरोध है कि अक्टूबर 28 तारीख को बसवा कल्याण में जो तालुका टोकर कोली संघ और समस्त टोकर कोली समाज की ओर से जो तालुका लेवल पे श्री आदिकवि महर्षि वाल्मीकि महाराज जी का जयंत्योत्सव और जन जागरण समावेश आयोजित किया गया है। इसके उपरांत जो कार्यक्रम है 28 तारीख सुबह 11 बजे से श्री महात्मा गांधी चौक से लेकर होते हुए बसवेश्वर चौक, उसके बाद में अम्बेडकर चौक, हरड़िया चौक, मधुवाड़ा माची देवर चौक से होकर महर्षि वाल्मीकि व्रत के आके यहाँ पर जुलूस समाप्त होता है। इस जुलूस में समस्त सभी जो भी संगठन है बसवा कल्याण तालुका के कोई समाज और अन्य समाज के संगठन के और समस्त बसवा कल्याण वासियों से अनुरोध है कि आप सब भाग लेके यह हमारा जुलूस को एक भव्य जुलूस बनाने के आपका सबका सहयोग उसमें चाहिए। और इसी दौरान हमारे डिस्ट्रिक्ट इंचार्ज मिनिस्टर श्री ईश्वर खंडे साहब और श्री म्यूनसिपालिटी मिनिस्टर श्री रहीम जी और स्थलीय शासक जी और यहाँ के हमारे लोकल लीडर्स और कर्नाटक